Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ICC T20 ವರ್ಲ್ಡ್ ಕಪ್ 2026 ಇಂದ ಅಪ್ಡೇಟ್ ಬರ್ತದೆ. ಇಂಡಿಯಾ ಪಾಕಿಸ್ತಾನ ರಿಲೇಟೆಡ್ ಅಲ್ಲ, ಇಂಜುರಿ ರಿಲೇಟೆಡು. ಇಂಜುರಿಯಿಂದ ಇವಾಗ ರೋಲ್ಡ್ ಔಟ್ ಆಗಿದ್ರಂತೆ ಒನ್ ಆಫ್ ದ ಮೈನ್ ಪ್ಲೇಯರ್, ಆಸ್ಟ್ರೇಲಿಯನ್ ಮೈನ್ ಪಿಲ್ಲರ್ ಆಗಿರುವಂಥ ಜಾಶ್ ಹ್ಯಾಜಲ್ವುಡ್ ಅವರು ಇವಾಗ ಈಚೆ ಕಡೆ ಹೋಗಿದ್ರಂತ. ಅಫಿಷಿಯಲಿ ರೂಲ್ಡ್ ಔಟ್ ಟೂರ್ನಮೆಂಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಜೊತೆಗೆ ಇಂಡಿಯನ್ ಟೀಮಿಂದೂ ಕೂಡ ಅಪ್ಡೇಟ್ ಬರ್ತಾ ಇದೆ. ಸೊ ಇದನ್ನು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ಬಟ್ ಆಸ್ಟ್ರೇಲಿಯನ್ ಟೀಮ್ದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಹರ್ಷಿತ್ ರಾಣಾ ಅವರು ಕೂಡ ರೂಲ್ಡ್ ಔಟ್ ಆಗುವಂಥ ಸಾಧ್ಯತೆ ಇದೆ. ಇವರ ಜಾಗದಲ್ಲಿ ಕೂಡ ರಿಪ್ಲೇಸ್ಮೆಂಟ್ ಅನೌನ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಅಪ್ಡೇಟು ಬರ್ತಾ ಇದೆ. ಮಗ ಗೊತ್ತಿರೋದೇ ಏನಾಯಿತು ಅಂತ, ವಾರ್ಮ್ ಅಪ್ ಮ್ಯಾಚಲ್ಲಿ ಹರ್ಷಿತ್ ರಾಣಾ ಅವರಿಗೆ ಕಾಲಿಗೆ ಸ್ವಲ್ಪ ಪೆಟ್ಟಾಗಿ, ಕಾಲಿಗೆ ಸ್ವಲ್ಪ ಏನೋ ತೊಂದರೆ ಇರೋ ಥರ ಕಾಣಿಸ್ತು. ಅದಕ್ಕೋಸ್ಕರ ಅವ್ರು ಈಚೆ ಕಡೆ ಹೋದರು. ನೀಗೆ ಅವ್ರಿಗೆ ಇಂಜುರಿ ಆಗಿದೆಂತೆ. ಸೊ ಈ ಇಂಜುರಿ ಏನಿದೆ ಇದಾದಷ್ಟು ಬೇಗ ರಿಕವರ್ ಅಂದರೆ ಈ ಒಂದು ವರ್ಲ್ಡ್ ಕಪ್ ಅಷ್ಟರಲ್ಲಿ ಬೇಗ ಪಟ್ಟಣಕ್ಕೆ ರಿಕವರ್ ಆಗುವಂಥ ಸಾಧ್ಯತೆ ಕಮ್ಮಿ ಅಂತೆ. ಸೊ ಆ ಕಾರಣದಿಂದ ಸಿರಾಜ್ ಭಯನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ. ಇದು ಸಾಧ್ಯತೆ, ಡೀಟೇಲಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಅಫಿಷಿಯಲಿ ಡಿಕ್ಲೇರ್ ಆಗಿಲ್ಲ ಇದು. ಬಟ್ ಹರಿದಾಡ್ತಿದೆ ಸಿಕ್ಕಾಪಟ್ಟೆ ರಿಪೋರ್ಟ್ಸ್. ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ರಿಪೋರ್ಟ್ ಮಾಡಿದೆ. ಸಿರಾಜ್ ರಾಣಾ ಮೋಸ್ಟ್ ಲೈಕ್ಲಿ ಟು ಅನೌನ್ಸ್ ಅಂತ ಇದೆ. ಬಟ್ ಹರ್ಷಿತ್ ರಾಣಾ ಆಡುವಂಥ ಸಾಧ್ಯತೆ ಏನಿದೆ ಈ ವರ್ಲ್ಡ್ ಕಪ್ನ, ಅದು ಇಲ್ಲ ಅನ್ನೋ ಥರನೇ ಅಪ್ಡೇಟು ಬರ್ತಾ ಇದೆ. ಹರ್ಷಿತ್ ರಾಣಾ ಒಂದು ನೋಡಿ ಹೆಂಗಿದೆ ಅಂತ, ಸಿಕ್ಕಾಪಟ್ಟೆ ವೆರಿ 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 ಅನ್ಫಾರ್ಚುನೇಟ್ ಗುರು. ಮಾಡಿದ ಒಂದೇ ಒಂದು ಓವರ್ ಸೌತ್ ಆಫ್ರಿಕಾ ಅಗೇನ್ಸ್ಟ್ ವಾರ್ಮ್ ಅಪ್ ಮ್ಯಾಚಲ್ಲಿ ಹರ್ಷಿತ್ ರಾಣಾ ನೋಡಿ ಯಾವ ಥರ ಆಯಿತು ಅಂತ. ಅವ್ರಿಗೆ ಈ ವಾರ್ಮ್ ಅಪ್ ಮ್ಯಾಚ್ ಆಡ್ತಾ ಇದ್ದಾನೆ ಪರವಾಗಿರಲಿಲ್ಲ ಗುರು. ಮೈನ್ ಮ್ಯಾಚಲ್ಲಿ ಇಂಜುರಿ ಆಗೋದು ಸಪ್ರೇಟು, ವಾರ್ಮ್ ಅಪ್ ಮ್ಯಾಚಲ್ಲಿ ಇಂಜುರಿ ಆಗಿಬಿಟ್ಟು ವರ್ಲ್ಡ್ ಕಪ್ನ ಮಿಸ್ ಮಾಡ್ಕೊತಾರೆ ಅಂತಂದರೆ ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಥಿಂಗು, ಇದಕ್ಕಿಂತ ಒಂದು ದುರಾದೃಷ್ಟಕರವಾಗಿರುವಂಥ ಇನ್ಸಿಡೆಂಟು ಯಾರ ಲೈಫಲ್ಲೂ ಕೂಡ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಹರ್ಷಿತ್ ರಾಣಾ ಮೊದಲನೇ ವರ್ಲ್ಡ್ ಕಪ್ ಆಡೋದಕ್ಕೆ ಸಿದ್ಧರಾಗಿದ್ದರು. ನೋಡಿ ಇವಾಗ ಅವ್ರನ್ನ ಫೋರ್ಸ್ ಮಾಡಿದೆ ಈ ಒಂದು ನೀ ಇಂಜುರಿ. ಈಚೆ ಕಡೆ ಉಳ್ಕೊಳಪ್ಪ ನೀವು ಶಿಷ್ಯ, ಇಲ್ಲಿ ಬೇರೆಯವ್ರು ಬರ್ತಾರೆ ಅವ್ರ ಜಾಗದಲ್ಲಿ ಅಂತ. ಇನ್ನೂ ಒಂದು ಕಡೆ ಹೆಂಗೆ ಅಂತಂದರೆ ಜಾಶ್ ಹೇಜಲ್ವುಡ್ಗೆ ಮಲ್ಟಿಪಲ್ ಇಂಜುರಿ ಆಗಿದೆ ಅಂತೆ. ಫಸ್ಟ್ ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿತ್ತು, ಅಂದರೆ ನವಂಬರಲ್ಲಿ ಅವ್ರಿಗೆ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿತ್ತು. ಸೊ ಅದರಿಂದ ಫುಲ್ಲಿ ರಿಕವರ್ ಆಗೋ ಅಷ್ಟರಲ್ಲೇ ಅವ್ರಿಗೆ ಇನ್ನೂ ಒಂದು ಇಂಜುರಿ ಆಗಿದೆ ಅಂತ ಇವಾಗ. ಸೊ ಅದು ಎಕ್ಸಾಕ್ಟಾಗಿ ಏನು ಇಂಜುರಿ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಲ್ಟಿಪಲ್ ಇಂಜುರಿ ಆಗಿದೆ ಅಂತೆ. ಸೊ ಈ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಏನಿದೆ ಅದರಿಂದ ಆಲ್ಮೋಸ್ಟ್ ರಿಕವರ್ ಆಗಿದ್ರಂತೆ. ಬಟ್ ಹೊಸದಾಗಿ ಆಗಿರೋಂಥ ಇಂಜುರಿ ಇದು ಈ ವರ್ಲ್ಡ್ ಕಪ್ನ ತಿನ್ನುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡವರು. ಆ್ಯಂಡ್ ಯಾವುದೇ ರಿಪ್ಲೇಸ್ಮೆಂಟ್ನ ಆಸ್ಟ್ರೇಲಿಯನ್ ಬೋರ್ಡವರು ಅನೌನ್ಸ್ ಮಾಡಿಲ್ಲ. ಪಟ್ಟಣಗೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಿಲ್ಲ. ಅಂದರೆ ಗೋಯಿಂಗ್ ಫಾರ್ವರ್ಡ್ ಅನೌನ್ಸ್ ಮಾಡ್ತಾರೆ, ಹೋಗ್ತಾ ಅನೌನ್ಸ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಸಿಚುವೇಷನ್ನ ನೋಡ್ಕೊಂಡು ಅನೌನ್ಸ್ ಮಾಡ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಇವಾಗ 14 ಮೆಂಬರ್ ಇದ್ದಾರೆ, 14 ಮೆಂಬರ್ ಜೊತೆಗೆ ಹೋಗೋ ಸಾಧ್ಯತೆ ಇರುತ್ತೆ. ಸಾಕು 14 ಮೆಂಬರೇ ಲಕ್ಸುರಿ ಇತ್ತು ಅಂದರೆ ಅವ್ರಿಗೆ ಹಂಗೆ ಅನಿಸ್ಬೋದು. ಬಟ್ ನೋಡ್ತು ಅಂತಂದರೆ ಪ್ಯಾಟ್ ಕಮಿನ್ಸ್ ಇದ್ದರು ಮುಂಚೆ, ಈ ಕಡೆಯಿಂದ ಇವರು ಕೂಡ ಇದ್ದರು, ಆಮೇಲೆ ಶಾರ್ಟ್ ಅವರು ಕೂಡ ಇದ್ದರು. ಸೊ ಇದೆಲ್ಲ ಚೇಂಜಸ್ ನೋಡಿ ಒಂಥರ ಮೈನ್ ಸ್ಕ್ವಾಡ್ ಇಲ್ಲವೇ ಇಲ್ಲ ಅಂತ ಅನ್ನಿಸ್ತಿದೆ. ಇವ್ರು ಅನೌನ್ಸ್ ಮಾಡಿದ ಪ್ರಿಲಿಮಿನರಿ ಸ್ಕ್ವಾಡ್ ಹಿಂಗಿತ್ತು ಅಂದರೆ ಈ ಏನು ಗುರು ಚಿಂದಿ ಸ್ಕ್ವಾಡು ಸೈಕ್ ಸ್ಕ್ವಾಡು ಅನ್ನೋ ಥರ ಇತ್ತು. ಬಟ್ ಇವಾಗ ಸ್ಕ್ವಾಡ್ ಹೆಂಗಾಗಿದೆ ಅಂತಂದರೆ ಒಂಥರ ಎಲುಬು ಕಿತ್ತಿರೋ ಥರ ಐತೆ. ಅಸ್ಥಿ ಪಂಜರನ ಕಿದಾಕ್ಬಿಡು, ಬರೀ ಮಾಂಸ ಕಾಣಿಸ್ತಾ ಇದೆ, ಆ ಥರ ಆಗೋಗ್ಬಿಟ್ಟೈತೆ ಅಲ್ಲಿ. ನೋಡೋಣಪ್ಪ ಅದೇನು ಮಾಡ್ತಾರೆ ಅಂತ. ಯಾಕಂದರೆ ಇವಾಗ ನೋಡಿ ಬಾಕ್ಲೈಟ್ ಅವರಿದ್ದಾರೆ, ಬೆನ್ ಅವರಿದ್ದಾರೆ, ಆ್ಯಂಡ್ ಸೀನ್ ಅಬೌಟ್ ಇದೊಂಥರ ನೋಡ್ತು ಅಂತಂದರೆ ಇದು ಅಂಥ ಹೆವಿ ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಯೂನಿಟ್, ಪೇಸ್ ಅಟ್ಯಾಕ್, ಸಾಲಿಡ್ ಪೇಸ್ ಅಟ್ಯಾಕು, ಸೈಕ್ ಪೇಸ್ ಅಟ್ಯಾಕು. ಜಾಶ್ ಹ್ಯಾಜಲ್ವುಡ್ ಪ್ಯಾಟ್ ಕಮಿನ್ಸ್ ಇರೋದಕ್ಕೂ, ಈ ಕಡೆಯಿಂದ ಈ ಬಾಕ್ಲೈಟು ಜೊತೆಗೆ ಇವರು ಬೆನ್ ಅವರು ಅಥವಾ ಇವ್ರಿರೋದಕ್ಕೂ, ಯಾರಪ್ಪ ಲಾಸ್ಟ್ ಹೇಳಿದ್ನಲ್ಲ ಹೆಸರು, ಅವ್ರಿರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ನೋಡೋಣಪ್ಪ ಹೆಂಗೆ ಆಸ್ಟ್ರೇಲಿಯನ್ ಬೌಲಿಂಗ್ ಒಂದು ಸ್ವಲ್ಪ ಯಾಕೋ ಮೂಳೆ ಮುದ್ದಿರೋ ಥರನೇ ಕಾಣಿಸ್ತೈತೆ. ಬ್ಯಾಟಿಂಗ್ ಓಕೆ ಪರವಾಗಿಲ್ಲ, ಬಟ್ ಬೌಲಿಂಗ್ ಯಾಕೋ ಮೂಳೆ ಮುರಿದಿರೋ ಥರನೇ ಕಾಣಿಸ್ತೈತೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ನಿಮಗೇನು ಅನಿಸುತ್ತೆ? ಸಿರಾಜ್ ರಾಣಾ ಇನ್ ಕೇಸ್ ಏನಾದರೂ ಯುವರಾಜ್ ಜಾಗದಲ್ಲಿ ರಿಪ್ಲೇಸ್ಮೆಂಟ್ ಆಗಿ ಬಂತು ಅಂತಂದರೆ ಬೆಟರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀರಾ, ಅಥವಾ ಇಲ್ಲ ಆಗಿರೋ ಬೇರೆಯವ್ರು ನೋಡಬೇಕಾಗಿತ್ತು, ಬೇರೆ ರಿಪ್ಲೇಸ್ಮೆಂಟ್ನ ನೋಡಬೇಕಾಗಿತ್ತು ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಪರ್ಸ್ನಲ್ ಅಭಿಪ್ರಾಯನ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್.